ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು ಪವಿತ್ರ. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದ ಅಂದ್ಕೊಂಡು ಇವತ್ತು ಲಾಸ್ಟ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದು ನಮ್ಮ ವಿಕ್ಕುದು ಬರ್ತಡೆ. ಹಂಗಾಗಿ ನಾನು ವಿನು ವೇದು ಪಾಪು ಎಲ್ಲರೂ ಹೊರಟಿದ್ದೀವಿ. ಮಧುರ ಕೂಡ ಎಲ್ಲರೂ ಅವ್ರ ಅಪ್ಪಾಜಿ ಬರ್ಬೇಕಾದ್ರೆ ಪಿಕ್ ಮಾಡ್ಕೊ ಬರ್ತೀನಿ ಅಂತ ಹೇಳಿದ್ದಾರೆ. ಹಂಗಾಗಿ ಬಸ್ಸಿಗೆ ಹೊರಟಿದ್ದೀವಿ. ಇವಾಗ ಬಂದುಬಿಟ್ಟು 4 ಗಂಟೆ ಬಸ್ ಅಂತ. ಇದು 4:15 4:20ಕ್ಕೆ ಹಂಗೆ ಬರುತ್ತೆ. ಹಂಗಾಗಿ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಪಟ್ಲಿ ಮರಿನೆಲ್ಲ ರಕ್ಷಿತವರು ಹೂ ಕೊಯ್ತಾ ಇದ್ರಲ್ಲ, ಹಂಗಾಗಿ ಅವ್ರ ಹತ್ರ ನೋಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ನೋಡ್ತಾ ಇರ್ಬೋದು ಅಮ್ಮ ಮತ್ತು ವಿಕ್ಕು ಪಾಪು, ನಾನು ಮತ್ತು ಅಮ್ಮ ಎಲ್ಲರೂ ಒಂದೇ ಬಸ್ಸಲ್ಲಿ ಬಂದ್ವಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಮ್ಮ ನಮ್ಮ ಜೊತೆನೇ ಸಿಕ್ಕರು. ಎಲ್ಲರೂ ಅಮ್ಮ ಹಿಂಗೆ ಹೋಗೋಣ ಬಾ ಅಂತ ಇಲ್ಲಿಗೆ ಕರ್ಕೊಂಡು ಬಂದ್ವಿ. ಅದಾದ್ಮೇಲೆ ನೋಡೋಣ ಏನು ಅಡುಗೆ ಮಾಡಿದ್ದಾರೆ ಅಂತ ಹೋಗ್ತಾ ಇದ್ದೀನಿ. ನನ್ನ ತಂಗಿಯರ ಮನೆ, ಚಿಕ್ಕ ತಂಗಿ ಮನೆ ಇದು. ಎಲ್ರಿಗೂ ಊಟಕ್ಕೆ ಇಡೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ನೋಡ್ತಾ ಇರ್ಬೋದು ಟೊಮೊಟೊ ಬಾತ್ ಮಾಡಿದ್ದಾರೆ. ಅದಾದ್ಮೇಲೆ ಕೇಸರಿ ಬಾತ್, ಚಿಕ್ಕ ಮನೆ ಚೊಕ್ಕವಾಗಿ ಇಟ್ಕೊಂಡಿದ್ದಾಳೆ. ಇದಾದ್ಮೇಲೆ ಇದು ಕೇಸರಿ ಬಾತು. ಅವಾಗಲೇ 1-2 ಬಂದು ಊಟ ಮಾಡಿದ್ದಾರೆ ಅಂತ ಅನ್ಸುತ್ತೆ. ನಾವು ಬರೋವಾಗೂ ಊಟ ಮಾಡ್ತಾ ಇದ್ರು. ಇವಾಗ ನಾವು ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಕೂತಿದ್ದೀವಿ. ಎಲ್ರು, ನಾನು, ನಮ್ಮ ಅಕ್ಕ, ನಮ್ಮ ಚಿಕ್ಕಮ್ಮರು ಎಲ್ಲರೂ ಕೂಡ ಊಟಕ್ಕೆ ಕೂತಿದ್ದೀವಿ. ಈಗ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಟೊಮೊಟೊ ಬಾತು ಮತ್ತೆ ಕೇಸರಿ ಬಾತು. ಎಲ್ರಿಗೂ ಊಟಕ್ಕೆ ಇಡ್ತಾ ಇದ್ರು. ನನ್ನ ತಂಗಿರಿಬ್ರು ಮತ್ತೆ ನನ್ನ ತಮ್ಮನ ಹೆಂಡತಿ, ನಮ್ಮ ನಂದಿನಿ, ಅದಾದ್ಮೇಲೆ ಚಿಕ್ಕಮ್ಮ ಮತ್ತೆ ನಮ್ಮ ನಂದಿನಿ ತಮ್ಮ ವೇದು ಪಾಪು ಅಲ್ಲೇ ಕೂತಿದ್ದಾನೆ ಅವ್ರ ಜೊತೆ. ನಾನು ಮತ್ತೆ ವಿಕ್ಕು ಪಾಪು ಚಿರು ನಮ್ಮನ್ನ ನೋಡಿ ಅವರು ಕೂಡ ಊಟಕ್ಕೆ ಕೂತ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಊಟ ಮುಗಿಸಿ ಅದಾದ್ಮೇಲೆ ಕೇಕ್ ಕಟ್ ಮಾಡಿದ್ರೆ ಆಯ್ತು ಅಂತ. ಇವಾಗ ಬಂದು ನಾನು ಊಟ ಮುಗಿಸ್ಬಿಟ್ಟು ನಾನು ಬ್ಲೌಸ್ ಸ್ಟಿಚ್ ಮಾಡಕ್ ಕೊಟ್ಟಿದ್ದೆ. ಅಂದ್ರೆ ಗೌರಿ ಹಬ್ಬದಲ್ಲಿ ಅಮ್ಮ ತಂದಿರೋ ಅಮೌಂಟ್ ಕೊಟ್ಟಿದ್ರು, ನಾನೇ ಸೀರೆ ತಗೊಂಡಿದ್ದೆ. ಅದನ್ನ ಸ್ಟಿಚ್ ಮಾಡಿಸಿದೀನಿ. ಅಡಿಕೆ ಪೂಜೆಗೆ ಹಾಕೊಂಡ್ರೆ ಆಯ್ತು ಅಂತ. ವೇದು ಪಾಪು ಮುದ್ದಾಗಿ ಮಾತಾಡೋದು ಕಲ್ತಿದ್ದಾನೆ. ಅಮ್ಮ ಅಮ್ಮ ಅಂತ ಏನೋ ಹೇಳ್ತಾ ಇದ್ದಾನೆ. ವಯಸ್ಸವ್ರು ಕೊಡೋಕ್ಕೆ ಬಿಡ್ತಾ ಇಲ್ಲ. ಹಂಗಾಗಿ ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಕೊಡ್ತಾ ಇದ್ದೀನಿ. ವಿಕ್ಕು ಚಿರು ಹೆಂಗಂದರೆ ಆ ಕ್ಷಣ ಊಟ ಮಾಡಿರಲಿ ಮತ್ತು ಕೂಡ ಊಟ ಮಾಡೋಕ್ಕೆ ಇಷ್ಟಪಡ್ತಾರೆ. ನಮ್ಮ ವೇದು ಪಾಪನೂ ಅಷ್ಟೇ. ಮಕ್ಕಳಂದ್ರೇ ಹಂಗೆ ಅಲ್ವಾ, ಎಷ್ಟು ಸತಿ ಯಾರಾದರೂ ಊಟ ಮಾಡಲಿ ಅವ್ರ ಜೊತೆಗೆ ಊಟ ಮಾಡಬೇಕು ಅನ್ನೋ ಆಸೆ, ಹಂಬಲ. ಹಂಗೇನೆ ನಮ್ಮ ವೇದು ಪಾಪು. ವಿನು ಆಗಲೇ ಆ ಥರ ಮಾಡಲ್ಲ. ಸ್ವಲ್ಪ ಬುದ್ಧಿ ಬಂದಿರೋದ್ರಿಂದ ಒಂದ್ಸತಿ ಊಟ ಮಾಡಿದರೆ ಮುಗೀತು ಆ ಥರ. ವಿನು ಚಿಂಟು ಏನು ಆರಾಮಾಗಿ ಅವ್ರು ಹೊಟ್ಟೆ ಹಶ್ವಾದ್ರೆ ಉಣ್ತಾರೆ, ಇಲ್ಲಾಂದರೆ ಇಲ್ಲ. ಹಂಗೆ ಅವ್ರನ್ನೇನು ಕರೆದಿಲ್ಲ. ಊಟ ಮುಗಿಸಿದ್ವಿ. ಇಲ್ಲಿ ಬಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಎಲ್ಲರೂ ಕುತ್ಕೊಂಡು ಮಾತಾಡಿದ್ವಿ. ನಮ್ಮ ಚಿಕ್ಕಮ್ಮ, ನಮ್ಮ ಅಕ್ಕ ಎಲ್ಲರೂ. ಇನ್ನು ಹೊರಗಡೆನೂ ಕೂಡ ತುಂಬ ಜನ ಬಂದಿದ್ದಾರೆ. ನಾನು ನೋಡೇ ಇಲ್ಲ ಹೊರಗಡೆ ಹೋಗ್ಬಿಟ್ಟು. ಹಾಗಾಗಿ ನೋಡ್ಕೊಂಡು ಬರೋಣ ಅಂತ ಹೊರಗಡೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು ಎಲ್ಲರೂ ನಮ್ಮವ್ರು, ಇಲ್ಲೇನು ಯಾರೂ ಬೇರೆಯವರಿಲ್ಲ. ಚಿಕ್ಕಮ್ಮ, ಅತ್ತೆಯರು ಹಿಂಗೆ. ಇನ್ನು ನೋಡ್ತಾ ಇರ್ಬೋದು 2 ಕೇಕು ತೊಗೊಂಬಂದಿದ್ದಾರೆ. ಒಂದು ಬಂದುಬಿಟ್ಟು ವಿಕ್ಕು ಪಾಪು ಇದ್ದಾನಲ್ವ, ಅವ್ರ ಮಾವ ಅವ್ರು ತಂದಿರೋವಂಥದ್ದು. ಒಂದು ಇವ್ರು ತಂದಿರೋವಂಥದ್ದು. ಕೇಕ್ 2 ತುಂಬ ಚೆನ್ನಾಗಿದ್ದಾವೆ. ಇದು ಬಂದುಬಿಟ್ಟು ವೆನಿಲಾ ಫ್ಲೇವರು. ಇನ್ನು ಅವ್ರ ಅಪ್ಪಾಜಿನೂ ಕೂಡ ಬಂದರು. ವೇದು ಪಾಪು ಅಂತ ಫುಲ್ ಖುಷಿ. ನೋಡ್ತಾ ಇರ್ಬೋದು ಖುಷಿಗೆ ಕುಣಿತಾ ಇದ್ದಾರೆ ಇಬ್ಬರು ಅಣ್ಣ ತಮ್ಮ. ಈ ಕಡೆ ವಿನು ಬಂದುಬಿಟ್ಟು ಫುಲ್ ಫೋನ್ ನೋಡೋದ್ರಲ್ಲಿ ಬಿಸಿ. ಹಂಗಾಗಿ ಬೈದೆ, ಫಸ್ಟ್ ಫೋನ್ ಇಡು ಒಳಗಡೆ ಅಂತ. ಅವ್ರ ಅಪ್ಪಾಜಿಗೆ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ. ಇನ್ನೇನು ಹಂಗೆ ನಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಇನ್ನೇನು ಕೇಕ್ ಕಟ್ ಮಾಡೋದ ಅಂತ ಹೇಳ್ಬಿಟ್ಟು. ಇದಾಗಿತ್ತು ಬರ್ಡೇ ವ್ಲಾಗು. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಈ ವಿಡಿಯೋ ನೋಡಿ ಅವರು ಕೂಡ ನನಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಇನ್ನು ಮಕ್ಕಳೆಲ್ಲ ಫುಲ್ಲು ಖುಷಿಯಿಂದ ಕೇಕ್ ಕಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ನೋಡ್ತಾ ಇರ್ಬೋದು ನಮ್ಮ ವೇದು ಪಾಪು ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ ಅಣ್ಣನ ಬರ್ತಡೇಲಿ. ಇವಾಗ ಬಂದುಬಿಟ್ಟು ಕೇಕ್ ಕಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಎಲ್ಲರೂ ಕೂಡ. ಇನ್ನೂ ಅಪ್ಪಾಜಿ ಊಟ ಮಾಡಿಲ್ಲ. ಬರ್ತಡೇ ಆದಮೇಲೆ ಊಟ ಮಾಡ್ತಾರೋ ಇಲ್ಲ ನನ್ನ ಕೈಲಿ ಆಗಲ್ಲ. ಮನೆಗೆ ಹೋದ್ಮೇಲೆ ಮುದ್ದೆ ಮಾಡಿಕೊಡು ಅಂತಾರ ಗೊತ್ತಿಲ್ಲ. ಎಲ್ಲರೂ ಕೂಡ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ವಿಕ್ಕು ಬರ್ತಡೇಲಿ ಈ ವರ್ಷ. ಇನ್ನೊಂದು ಅವರು ಕೂಡ ನಿನ್ನೆ ನಾವು ಕಾರೇನು ತಗೊಂಡು ಬಂದ್ವಿ, ಅವರು ಕೂಡ ನೋಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದಿರೋಂಥದ್ದು. ಇನ್ನು ಕೇಕ್ ಕಟ್ ಮಾಡೋ ಸಮಯ. ಕ್ಯಾಂಡ್ಲೆಲ್ಲ ಏನು ಹಚ್ಚಿ ಎಲ್ಲರ ಹತ್ರ ಚಪ್ಪಾಳೆ ತಗೊಂಡ ತಕ್ಷಣ ನಾವು ನೋಡ್ತಾ ಇರ್ಬೋದು ನಮ್ಮ ಬಾಯ್ ಎಷ್ಟು ಚುರುಕಾಗಿದ್ದಾನಂತ. 3 ಜನ ಹಿಡ್ಕೊಂಡು ಕೇಕ್ ಕಟ್ ಮಾಡ್ತಾ ಇದ್ದಾರೆ. 4 ಜನ. ವೇದು ಪಾಪು ಕೂಡ ಇದ್ದಾನೆ, ಬಟ್ ಕಾಣಿಸ್ತಿಲ್ಲ ಅಷ್ಟೇ ಚಿರು ಪಕ್ಕದಲ್ಲಿ. ಅವ್ರ ಅಪ್ಪಾಜಿನ ಕೈ ಹಿಡ್ಕೊಂಡ್ಬಿಟ್ಟು ಕಟ್ ಮಾಡಿಸಿದ್ದಾರೆ. ಒಟ್ಟು 5 ಜನ. ಅದಾದಮೇಲೆ ಫಸ್ಟ್ ವಿಕ್ಕುಗೆ ಕೇಕ್ ತಿನ್ನಿಸ್ಬಿಟ್ಟು ವಿಶ್ ಮಾಡೋಣ ಅಂತ
ನಾನು ಕೂಡ ಕಟ್ ಮಾಡಿಸ್ದೆ. ಇನ್ನೊಂದು ಕೇಕ್ ಏನಿತ್ತು ಅದು. ಈ ಥರ ನಾವು ನಮ್ಮ ಪಾಪುಗೆ ವಿಶ್ ಮಾಡಿದ್ದಾಯಿತು. ನೀವು ಕೂಡ ಎಲ್ಲರೂ ವಿಶ್ ಮಾಡಿ ನಮ್ಮ ಕಂದನಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ದೇವರು ವಿದ್ಯಾಬುದ್ಧಿ ಕೊಡಲಿ ಅಂತ ಎಲ್ಲರೂ ಹಾರೈಸಿ ಅಂತ ಕೇಳ್ಕೊತೀನಿ. ಇನ್ನು ಅಮ್ಮ ಬಂದಿದ್ದಾರೆ. ಇನ್ನು ಬಂದವ್ರಿಗೆಲ್ಲ ಫಸ್ಟು ಕೇಕು ಮತ್ತು ಖಾರ ಕೊಟ್ಬಿಡೋಣ ಅಂತ ಎಲ್ಲ ಕಟ್ ಮಾಡಿ ಕೊಡ್ತಾಯಿದ್ದಾರೆ. ನನಗಂತೂ ಕಟ್ ಮಾಡಿ ಕೊಡೋಕ್ಕೆ ಬರಲ್ಲ, ಹಂಗಾಗಿ ನೇತ್ರ ಬದ್ದು ಎಲ್ರೂ ಕೊಡ್ತಾಯಿದ್ದಾರೆ. ಇಷ್ಟು ಜನನು ಯಾರೂ ಬೇರೆಯವರಿಲ್ಲ, ಎಲ್ಲರೂ ನಮ್ಮವರೇ. ಇನ್ನು ಬಂದವ್ರದ್ದು ಇವ್ರದ್ದೆಲ್ಲನೂ ಊಟ ಆಗಿದೆ. ಇನ್ನು ಕೇಕ್ ತಗೊಂಡು ಮನೆಗೆ ಹೋಗೋದು ಅಷ್ಟೇ. ನಾವು ಕೂಡ ಹೊರಡಬೇಕು, ತುಂಬ ಲೇಟ್ ಆಗಿಬಿಡುತ್ತೆ. ಅಮ್ಮವ್ರನ್ನ ಮನೆ ಹತ್ರ ಬಿಟ್ಬಿಟ್ಟು ಅವ್ರ ಮನೆ ಹತ್ರ ನಾವು ಕೂಡ ಊರಿಗೆ ಹೊರಟಿದ್ದೀವಿ. ಇನ್ನು ಪಟ್ಲಿ ಮರಿಗಳೆಲ್ಲ ನಾವು ಹೋಗೋ ಅಷ್ಟರಲ್ಲಿ ನಮ್ಮ ಅಯ್ಯ ಇದ್ದಾರೆ, ಕಟ್ ಹಾಕ್ತಾರೆ ಅನ್ನೋ ಇದು. ಅವರಿಲ್ಲಿದ್ರು ನಮ್ಮ ಅಜ್ಜ ಕಟ್ ಹಾಕ್ತಾರೆ, ಆದರೆ ಒಂಥರ ಧೈರ್ಯ ನಮ್ಮ ಅಯ್ಯ ಮನೆಯಲ್ಲಿ ಇದ್ದಾರಲ್ಲ ಅನ್ನೋದು. ವೇದು ಪಾಪು ಬಂದುಬಿಟ್ಟು ಇವತ್ತು ಕೇಕ್ ಬೇಕು ನನಗೆ ಅಂತ ಕೇಳ್ತಾ ಇದ್ದಾನೆ, ವಯಸ್ಸವ್ರು ಕೊಡೋ ದಿನ. ಇದು ಬಂದುಬಿಟ್ಟು ಹಿಂದಿನ ಶುಕ್ರವಾರ ನಡೆದಿರೋಂಥ ಬರ್ತಡೇ. ಇನ್ನು ನನ್ನ ತಮ್ಮ ಈಗ ಬಂದಿದ್ದಾನೆ, ಕೇಕ್ ತಿನ್ನಿಸ್ತಾ ಇದ್ದಾನೆ ವಿಕ್ಕುಗೆ. ಅವನು ಕೂಡ ತಿನ್ನಿಸ್ತಾ ಇದ್ದಾನೆ. ಇಬ್ಬರು ಮಾವಾಡಿ ಇವಾಗ ವಿಶ್ ಮಾಡಿ ಕೇಕ್ ತಿನ್ನಿಸ್ತಾ ಇದ್ದಾನೆ ನಮ್ಮ ಅರುಣ. ಇನ್ನು ಬರ್ತಡೇ ಬಾಯಿ ಬಿಟ್ಟು ಎಲ್ಲ ದೂರ ಹೋಗ್ಬಿಟ್ಟಿದ್ದಾರೆ ನಮ್ಮ ವಿಕ್ಕು ಅಲ್ಲ, ಚಿರು ಮತ್ತು ವೇದು ಅವರೆಲ್ಲರೂ. ಸಾಕು ನಡೀರಿ ಅಂತ ಕಳಿಸ್ಬಿಟ್ರು. ಯಾಕಂದರೆ ಬರೀ ಕ್ರೀಮೇ ತಿಂತಾ ಇದ್ದಾರೆ, ನೋಡ್ತಾ ಇರ್ಬೋದು. ಹಂಗಾಗಿ ದೂರ ತಳ್ಳಿ ನಿಲ್ಲಿಸ್ಬಿಟ್ಟು ಆಮೇಲೆ ಎಲ್ರಿಗೂ ಕಟ್ ಮಾಡಿಕೊಡ್ತಾ ಇದ್ದಾರೆ. ಜಾಸ್ತಿ ಕ್ರೀಮ್ ತಿನ್ನಬಾರ್ದು ಅಂತ ಭಯ ಅಷ್ಟೇ. ಇನ್ನು ಅವ್ರ ಅಪ್ಪಾಜಿ ಹೋಗಿ ಸೈಡಲ್ಲಿ ನಿಂತಿದ್ರು, ನಾನು ಅವ್ರನ್ನ ಮಾತಾಡ್ಸೋಣ ಅಂತ ಹೋದೆ. ಫುಲ್ಲು ಕೋಲ್ಡ್ ಆಗಿಬಿಟ್ಟಿತ್ತು ಅವ್ರಿಗೆ ಪಾಪ. ಹಂಗಾಗಿ ಇವಾಗ ಬಂದು ನಮ್ಮ ಪದ್ದು ಎಲ್ರಿಗೂ ಸರ್ವ್ ಮಾಡ್ತಾ ಇದ್ದಾಳೆ, ಎಲ್ರಿಗೂ ತೊಗೊಂಡೋಗಿ ಕೊಡ್ತಾ ಇದ್ದಾಳೆ. ನೇತ್ರ ಬಂದುಬಿಟ್ಟು ಎಲ್ರಿಗೂ ಕಟ್ ಮಾಡಿಕೊಡ್ತಾ ಇದ್ದಾಳೆ. ಈ ಥರ ನಮ್ಮ ಹಳ್ಳಿಯಲ್ಲಿ ಬರ್ತಡೇ ಮಾಡಿದರೆ ನಾವು ಮಾಡೋ ಅಂಥದ್ದು. ನಿಮಗೆ ನನ್ನ ಬರ್ತಡೇ ಫೋಟೋನ ತೋರಿಸ್ತೀನಿ. ಫಸ್ಟ್ ಇಯರ್ ಫೋಟೋ ಇದೆ ನಂದು. ಯಾವಾಗಾದರೂ ಅದು ಸಿಕ್ಕರೆ ನಿಮಗೆ ತೋರಿಸ್ತೀನಿ. ಆಗಿನ ಕಾಲದ ಬರ್ತಡೇ ಯಾವ ಥರ ಇರ್ತಿತ್ತು, ಈಗಿನ ಕಾಲದ ಬರ್ತಡೇ ಯಾವ ಥರ ಇರುತ್ತೆ ಅಂತ. ಇನ್ನು ಅಕ್ಟೋಬರ್ ತಿಂಗಳಲ್ಲಿ ನಮ್ಮ ದೊಡ್ಡಕ್ಕನ ಮಗಂದು ಬರ್ತಡೇ ಇದೆ. ಅದಾದಮೇಲೆ ನವಂಬರ್ 7ಕ್ಕೆ ನಮ್ಮ ಅರುಣನ ಬರ್ತಡೇ. ಅದಾದಮೇಲೆ 10ಕ್ಕೆ ವೇದು ಪಾಪು ಬರ್ತಡೇ. 28ಕ್ಕೇನೋ ನಮ್ಮ ಸಣ್ಣ ತಮ್ಮ ಅಂದರೆ ಚಿಕ್ಕಪ್ಪನ ಮಗ ಅಜಯ್ ಬರ್ತಡೇ. ಹಿಂಗೆ ಇನ್ನು ಬರ್ತಡೇಗಳೆಲ್ಲ ಸ್ಟಾರ್ಟು. ಅದಾದಮೇಲೆ ಜನವರಿಗೆ ನಮ್ಮ ವಿನೋದ್ ಇರೋವಂಥದ್ದು. ಡಿಸೆಂಬರಲ್ಲಿ ಇದೆ, ಯಾರ್ದು ಅಂತ ಸರಿಯಾಗಿ ನೆನಪಾಗ್ತಾ ಇಲ್ಲ. ವಿನೋದ್ ಆದಮೇಲೆ ನೆಕ್ಸ್ಟು ಚಿರೋದು, ಅದಾದಮೇಲೆ ನಂದು ಅವ್ರ ಅಪ್ಪಾಜಿದು. ಹಿಂಗೆ ಬರ್ತಡೇಗಳ ಮೇಲೆ ಬರ್ತಡೇಗಳು ತಿಂಗಳ ಒಬ್ಬೊಬ್ಬರು ಇದ್ದೇ ಇರ್ತವೆ. ಜೂನ್ ಜುಲೈಯಲ್ಲಿ ನೇತ್ರ ಪದ್ದು ಮತ್ತು ಮೋಸ್ಟ್ಲಿ ನಮ್ಮ ಸ್ವಪ್ನದ್ದು ಇಲ್ಲ ಸ್ವಪ್ನ ಅಕ್ಕಂದು, ಇಷ್ಟು ಜನದ್ದು ಬರ್ತಡೇ ಇದೆ. ಹಿಂಗೆ ಬರ್ತಾ ಇರ್ತವೆ ಬರ್ತಡೇಗಳು ಅನ್ನೋದು. ಅದರಲ್ಲೂ ಮಕ್ಕಳದು ಬಂದಾಗ ಆಗುವಂಥ ಖುಷಿ ತುಂಬ ಖುಷಿಯಾಗುತ್ತೆ ನನಗೆ. ವಿಕ್ಕು ಬರ್ತಡೇಗೆ 1-2 ವರ್ಷ ಗ್ಯಾಪು ಬಂದಿರಲಿಲ್ಲ ನಾವು. ಈ ವರ್ಷ ಬಂದಿದ್ವಿ, ಫಸ್ಟ್ನೇ ವರ್ಷ ಬಂದಿದ್ವಿ. ಫಸ್ಟ್ನೇ ವರ್ಷ ಬರ್ತಡೇಯಲ್ಲಿ ವೇದು ಪಾಪುಗೆ 8 ಮಂತ್ಸ್ ಪ್ರೆಗ್ನೆನ್ಸಿ, ಹೊಟ್ಟೆಲಿದ್ದ ವೇದು ಪಾಪು. ಅದೊಂದು ನೆನಪು. ನಾನು ಅವಾಗ ಡೆಲಿವರಿಗಂತ ನಾನು ಆ ಟೈಮಲ್ಲಿ ಬಂದಿದ್ದು. ತುಂಬ ಅಂದರೆ ತುಂಬ ಪೇಯ್ನ್ ಬರ್ತಾಯಿತ್ತು ನನಗೆ ಆ ಟೈಮಲ್ಲಿ. ಹಂಗಾಗಿ ತುಂಬ ಅಂದರೆ ತುಂಬ ಪೇಯ್ನು. ಕೂತ್ಕೊಂಡ್ರೆ ಎದ್ದೇಳೋಕ್ಕಾಗ್ತಿದ್ದಿಲ್ಲ, ಎದ್ದರೆ ಕೂತ್ಕೊಳ್ಳೋಕ್ಕಾಗ್ತಿಲ್ಲ. ಈ ಥರ ಆವಾಗಿನ ಸಿಚುವೇಶನ್ನು. ಅವತ್ತೇ ಬಂದಿದ್ದೆ ನಾನು ವಿಕ್ಕು ಫಸ್ಟ್ನೇ ಬರ್ತಡೇಗೆ. ಊರಿಂದನೂ ಬಂದಿದ್ದೆ ಮತ್ತು ಬರ್ತಡೇನೂ ಆದಂಗಾಗುತ್ತೆ ಅಂತ. ಅವಾಗೊಂದು 4-5 ದಿನ ಬಿಟ್ಟು ಊರಿಗೆ ಬರಬೇಕಾಗಿತ್ತು. ಅಂಥದ್ದು ಬರ್ತಡೇ ಇದೆ ಅಂತ ಹೇಳ್ಬಿಟ್ಟು ವಿಕ್ಕು ಬರ್ತಡೇ ದಿನವೇ ಬಂದಿದ್ದೆ. ಅದು ಕೂಡ ಒಂದು ನೆನಪು. ತುಂಬ ಅಂದರೆ ತುಂಬ ಪೇಯ್ನು ಅವತ್ತಿನ ದಿನ. ವಿಕ್ಕು ಬರ್ತಡೇ ದಿನ ನನಗೆ ಏನಕ್ಕಂತ ಗೊತ್ತಿರಲಿಲ್ಲ ನನಗೆ. ಒಂದೊಂದು ಟೈಮು ಬರ್ತಾಯಿತ್ತು, ಸೊಂಟ ಹಿಡ್ದಂಗೆ ಆಗೋದು, ಆ ಥರ ಎಲ್ಲ. ನಾರ್ಮಲ್ ಡೆಲಿವರಿ ಆಗಿರೋದ್ರಿಂದ ನನಗೊಂಥರ ಭಯ ಆಗ್ತಾಯಿತ್ತು. ಇನ್ನು 4-5 ದಿನ ಹೋಗಿದ್ರೆ 9 ಮಂತ್ಸಿಗೆ ಬೀಳ್ತಾಯಿತ್ತು. ಇನ್ನು 8 ಮಂತ್ಸಲ್ಲಿ ಇತ್ತಲ್ಲ, ಹಂಗಾಗಿ ಕರ್ಕೊಂಡು ಬಂದಿದ್ದರು ನಮ್ಮಮ್ಮ. ಇವಾಗ ಬಂದುಬಿಟ್ಟು ನೈಟ್ ಇನ್ನೇನು ಒಂದು 8 ಗಂಟೆ ಆಗಿತ್ತು. ಅಷ್ಟರಾಗೆ ನಾವೆಲ್ಲರೂ ಹೊರಟ್ವಿ ನಮ್ಮ ಊರಿನ ಕಡೆ. ಅಮ್ಮವ್ರನ್ನ ಮನೆ ಹತ್ರ ಬಿಟ್ಬಿಟ್ಟು ನಾವೆಲ್ಲರೂ ಹೊರಟ್ವಿ. ಇವಾಗ ಮಧುರ ಮತ್ತು ವಿನು ಬಂದುಬಿಟ್ಟು ಮುಂದೆ ಕೂತಿದ್ದಾರೆ, ನಾನು ಹಿಂದೆ ಕೂತಿದ್ದೀನಿ. ಇಷ್ಟೊತ್ತಲ್ಲಿ ನಾವು ಬೈಕಲ್ಲಿ ಬರೋದಾಗಿದ್ದರೆ ಎಷ್ಟು ಕಷ್ಟ ಆಗ್ತಾಯಿತ್ತು, ಬರೋಕ್ಕೆ ಆಗ್ತಾಯಿರಲಿಲ್ಲ. ಇವಾಗ ಕಾರ್ ಇರೋದ್ರಿಂದ ಹೆಂಗೋ ಬರ್ಬೋದು, ಸ್ವಲ್ಪ ಲೇಟ್ ಆದ್ರೂ ಹಿಂಗೆ ಬರ್ತಡೇಗಳಲ್ಲಿ
ಮೊದಲೆಲ್ಲ ಆದರೆ ಬರ್ತಾ ಇರಲಿಲ್ಲ. ಇದೇ ಕಾರಣಕ್ಕೇ ಬರ್ತಾ ಇರಲಿಲ್ಲ. ನಾನು ಇಲ್ಲಿ ಬಂದರೆ ಅವ್ರ ಅಪ್ಪಾಜಿಗೆ ಅಡುಗೆದಾಗಿರ್ಬೋದು, ಇಲ್ಲ ಬೆಳಗ್ಗೆ ಟೈಮ್ ಅಡುಗೆದಾಗಿರ್ಬೋದು ಸ್ವಲ್ಪ ಕಷ್ಟ ಆಗುತ್ತೆ. ನೈಟ್ ಏನು ಯಾರಾದ್ರೂ ನೋಡಿ ಸುಮ್ಮನೆ ಇರ್ತಿದ್ದಿಲ್ಲ. ನಮ್ಮ ಅಕ್ಕವರು ಊಟಕ್ಕೆ ಇಟ್ಕೊಡ್ತಾಯಿದ್ರು. ಬಟ್ ಬೆಳಿಗ್ಗೆ ಹೊಲದ ಕೆಲಸ ಇರೋದ್ರಿಂದ ಅವ್ರೂ ಕಷ್ಟ ಆಗ್ತಾಯಿತ್ತು ಅವ್ರಿಗೂ ಅಂತಲೇ ನಾನು ಜಾಸ್ತಿ ಬರ್ತಡೇಗಳಿಗೆ ಬರ್ತಾ ಇರಲಿಲ್ಲ. ನೋಡೋದು ಇನ್ನು ಮುಂದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ನೋಡಿ ನನಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್.